ಹಾಯ್ ಎಲ್ರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಅಂದರೆ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗ ಕ್ಷಣಗಣನೆ ನಡೀತಾ ಇದೆ. ಏನಪ್ಪ ಅಂತ ಅಂದರೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ CAR DAR ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, KSRP ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ಕಾನ್ಸ್ಟೇಬಲ್ಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ KSISF ಎಂಬತಕ್ಕಂಥ ಒಂದು ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ವಯೋಮಿತಿ ಮತ್ತು ಇಲ್ಲಿ DAR ಮತ್ತು CAR ಕಾನ್ಸ್ಟೇಬಲ್ನ ಈಗ ಏನು SSLC ಇತ್ತು ಅದನ್ನು PUC ಮಾಡಿದ್ದಾರೆ. ಅಂದರೆ ಇಷ್ಟು ದಿನ SLC ಇತ್ತು, ಅದನ್ನು ಇವಾಗ PUC ತತ್ಸಮಾನ ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಎಲ್ಲವನ್ನು ಕೂಡ ನಾವು ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲನ್ನು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇಲ್ಲಿ PSI ಮತ್ತು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಗತಿಗಳನ್ನು ಫ್ರೀಯಾಗಿ ನಿಮಗೆ ಕೊಡ್ತಾ ಹೋಗ್ತಿದ್ದೇವೆ. ಈಗಾಗಲೇ 8ರಿಂದ 10 ತರಗತಿಗಳು ನಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗಳಿಗಾಗಿ ಅಂತಲೇ ಆಗಿದ್ದಾವೆ. ಆ ಒಂದು ತರಗತಿಗಳನ್ನು ಒಂದ್ಸಲಿ ನೋಡಿ ನಿಮಗೆ ಅನಿಸುತ್ತೆ ತರಗತಿ ಯಾವ ರೀತಿ ಇದ್ದಾವೆ ಅಂತ. ಅಲ್ಲಿ ನೀವು ತರಗತಿಗಳನ್ನು ನೋಡಿ ನೀವು ಯೂಸನ್ನು ಮಾಡ್ಕೋಬೋದು. ಈಗ ಮೊದಲನೇದಾಗಿ ಸರ್ಕಾರದ ಆದೇಶ ಸಂಖ್ಯೆ ಇಲ್ಲಿ ಏನು SC ST ಮತ್ತು ಇಲ್ಲಿ ಸಿವಿಲ್ ಪೊಲೀಸ್ ಮೆನ್ ವುಮೆನ್ ಅವರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡೋಣ. ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟುಬಿಟ್ಟವ್ರೆ ನೋಡಿ. ಇಲ್ಲಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ಸ್ ರಿವೈಸ್ಡ್ ಆ್ಯಸ್ ಫಾಲೋಸ್ ಅಂತ ಕೊಟ್ಟಿದ್ದಾರೆ. SC ST ಅವರಿಗೆ 18ರಿಂದ 30 ವರ್ಷ, ಫಾರೆಸ್ಟ್ ಟ್ರೈಬ್ಸ್ ಅವರಿಗೆ 18ರಿಂದ 33 ವರ್ಷ ಅಂತ ಕೊಟ್ಟಿದ್ದಾರೆ. ಡೈರೆಕ್ಟ್ ಮೆನ್ ಆ್ಯಂಡ್ ವುಮೆನ್ ಅಂತ. ಅದೇ ಇನ್ ಸರ್ವಿಸ್ ಏನಾದರೂ ಇತ್ತು ಅಂತಂದರೆ SC ST OBC ಅವರಿಗೆ 24ರಿಂದ 35 ವರ್ಷ ಏನು ಇದ್ದವರು ಅರ್ಜಿಗಳನ್ನು ಹಾಕೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತು ಬೇರೆ ಬೇರೆ ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾನು PDF ಅನ್ನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೇನೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೇನೆ, ಅಲ್ಲೂ ಜಾಯ್ನ್ ಆಗಿ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆರ್ಮಡ್ ಪೊಲೀಸ್ CR ಮತ್ತು DR ಅಂತ ನೋಡಿ, ಮೆನ್ ಅಂತ. ಅಂದರೆ ಆರ್ಮಡ್ ಪೊಲೀಸಲ್ಲಿ ಬರೀ ಮೆನ್ ಅಥವಾ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇರ್ತದೆ. ಇಲ್ಲಿ ಅದರ್ಸ್ ಅಂದರೆ ಜನರಲ್ ಅವರಿಗೆ 18ರಿಂದ 28 ವಯಸ್ಸಿರುತ್ತೆ. SC ST OBC ಅವರಿಗೆ 18ರಿಂದ 30 ವರ್ಷದ ಒಳಗೆ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕ್ಕೋಬೋದು. ಓಕೆನಾ. ಅದೇ ಇನ್ ಸರ್ವಿಸ್ ಅವರಿಗೆ ನೋಡ್ಬೋದು 24ರಿಂದ 35 ಸೇಮ್. ನೆಕ್ಸ್ಟ್ ನೋಡಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡಿ. ಇದನ್ನು PUC ಇಂದ SLC ಇಂದ ಈಗ PUC ತಂದಿದ್ದಾರೆ ನೋಡಿ. PUC ಇನ್ಸ್ಟೆಡ್ ಆಫ್ SSLC ಅಂತ ಇದೆ. ಅಂದರೆ ಇಷ್ಟು ದಿನ ಏನು DR ಮತ್ತು CR ಪೊಲೀಸ್ ಕಾನ್ಸ್ಟೇಬಲ್ ಏನಿತ್ತು ಅದನ್ನು PUC SLC ಮಾಡಿದವರು ಎಲ್ಲರೂ ಕೂಡ ಬರೆದು ಜಾಬನ್ನು ಪಡ್ಕೋಬೋದಿತ್ತು. ಆದರೆ ಈಗ SLCಯನ್ನು ಮಾಡೋರು ಕೂಡ ಅಪ್ಲಿಕೇಶನನ್ನು ಹಾಕೋದಕ್ಕಾಗೋದಿಲ್ಲ. PUC ಕಂಪಲ್ಸರಿ ಮಾಡಿರಬೇಕು. ಅವರು ಅಪ್ಲಿಕೇಶನನ್ನು ಹಾಕಿ ಇಲ್ಲಿ ಜಾಬನ್ನು ಪಡ್ಕೋಬೋದು. ಓಕೆನಾ. ಇಲ್ಲೂ ಕೂಡ ಮೆಡಿಕಲ್ ಆಗಿರ್ಬೋದು, ಎಕ್ಸ್ರೇ ಎಲ್ಲವನ್ನು ಕೂಡ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೋಬೋದು. ಅದಾದ ಬಳಿಕ ಇಲ್ಲಿ ಆರ್ಮಡ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಮೌಂಟೆಡ್ ಮೆನ್ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸೇಮು PUC ಇನ್ಸ್ಟೆಡ್ ಆಫ್ SLC ಅಂತ ಕೊಟ್ಟಿದ್ದಾರೆ. ತತ್ಸಮಾನ ನೀವು ಏನು PUCಯನ್ನು ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಗಳನ್ನು ಇನ್ಮೇಲೆ ಸಲ್ಲಿಸ್ಬೋದು ಅಂತ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ PUC ಮಾಡೇ ಇರ್ತಾರೆ. PUC ಬರೀ SLC ಮುಗಿಸ್ಕೊಂಡು ಯಾರೂ ಕೂಡ ಇಲ್ಲಿ ಕೂತ್ಕೊಂಡಿರಲ್ಲ. ಅದಕ್ಕಾಗಿ ಇದನ್ನು ಒಂದು ಕ್ಷಣಗಣನೆ ಅಥವಾ ಈ ಒಂದು ಒಳ್ಳೆ ಕೆಲಸವನ್ನು ಇವರು ಮಾಡಿದ್ದಾರೆ ಅಂತ. ನೆಕ್ಸ್ಟು KSRP ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಕೂಡ ಸೇಮ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಇದು ಕೂಡ 12th ಮೇಲೆ ಇಲ್ಲಿ ಇರ್ತಕ್ಕಂಥದ್ದು ನೋಡಿ. ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗಳಿಗೆ ಆದಷ್ಟು ಬೇಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ವಿತಿನ್ 1 ಮಂತ್ ಒಳಗೆ ಎಲ್ಲಕ್ಕೂ ಕೂಡ ಇಲ್ಲಿ ನೋಟಿಫಿಕೇಷನ್ ಆಗ್ತದೆ. ಮತ್ತು ಎಕ್ಸಾಮ್ ತುಂಬ ಲೇಟ್ ಇರೋದಿಲ್ಲ, ಆದಷ್ಟು ಬೇಗನೆ ಎಕ್ಸಾಮ್ ಇಡ್ತಾರೆ. ಯಾಕೆಂದರೆ ತುಂಬ ಲೇಟ್ ಆಗಿಬಿಟ್ಟಿದೆ. KE ನಡೆಸ್ತಾ ಇದೆ ಪರೀಕ್ಷೆಗಳು. ಅದಕ್ಕಾಗಿ KE ನಡೆಸ್ತಾ ಇರೋ ಕಾರಣದಿಂದಾಗಿ ಎಲ್ಲರೂ ಕೂಡ ಏನು ಮಾಡಬೇಕು ಅಂತ ಅಂದರೆ ಕರೆಕ್ಟಾಗಿ ನಮ್ಮ ಒಂದು ಚಾನಲನ್ನು ಫಾಲೋ ಮಾಡ್ಕೊಳ್ಳಿ, ತರಗತಿಗಳನ್ನು ವೀಕ್ಷಣೆ ಮಾಡಿ. ಯಾಕೆಂದರೆ ಈಗಾಗಲೇ ನಾನು ಪೊಲೀಸ್ ಕಾನ್ಸ್ಟೇಬಲಲ್ಲಿ 1 ತಿಂಗಳ ಹಿಂದೆಯಿಂದಲೇ ಕ್ಲಾಸ್ ಸ್ಟಾರ್ಟನ್ನು ಮಾಡಿಬಿಟ್ಟಿದ್ದೇನೆ. ಆದರೆ ನಮಗೂ ಕೂಡ ಸ್ವಲ್ಪ ಒಂದು ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ಕಾಲ್ಫಾರ್ ಆಗಿರೋದ್ರಿಂದ ನಾವು ಕೂಡ ಇಲ್ಲಿ ತರಗತಿಗಳನ್ನು ಈ ಒಂದು ತಿಂಗಳು ಸ್ವಲ್ಪ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಹಿಂದಿನ ತರಗತಿಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಎಲ್ಲವನ್ನು ಕೂಡ ನೋಡಿ. ನಿಮಗೇನಾದರೂ ಫ್ರೀ ಅನಿಸಿತು ಅಥವಾ ನನಗೇನಾದರೂ ಫ್ರೀ ಆಯಿತು ಅಂತ ಅಂದರೆ 1ರಿಂದ 2 ತರಗತಿಗಳನ್ನು ನಿಮಗೆ ಮಾಡಿಕೊಡುವಂಥ ಒಂದು ಪ್ರಯತ್ನ ನಾನು ಮಾಡೇ ಮಾಡ್ತೇನೆ. ಏನೂ ಕೂಡ ಮಿಸ್ ಮಾಡೋದಿಲ್ಲ. ಕರೆಂಟ್ ಅಫೇರ್ಸ್ ಮಾತ್ರ ಕಂಪಲ್ಸರಿಯಾಗಿ ನಾನು ಮಾಡ್ತೇನೆ. ಅದರ ಬಗ್ಗೆ ವರಿ ಆಗ್ತಕ್ಕಂಥ ಅಗತ್ಯತೆ ಇಲ್ಲ. ಕರೆಂಟ್ ಅಫೇರ್ಸನ್ನು ಡೈಲಿ ಕರೆಂಟ್ ಅಫೇರ್ಸ್ ಈಗ ಆಗೋದಿಲ್ಲ, ಬಟ್ ಮಂತ್ಲಿ ಕರೆಂಟ್ ಅಫೇರ್ಸನ್ನು ನಿಮಗೆ ಸ್ಪರ್ಧಾ ವಿಜೇತ ಸೇರಿದಂತೆ ಮತ್ತು ಬೇರೆ ಬೇರೆ ಮ್ಯಾಗ್ಝಿನ್ಸ್ ಕೇರ್ ಇಂಡಿಯಾ ಆಗಿರ್ಬೋದು ಎಲ್ಲ ಮ್ಯಾಗ್ಝಿನ್ಸನ್ನು ಕಲೆ ಹಾಕಿ ಒಂದೇ ಕಡೆ ನಿಮಗೆ ಕರೆಂಟ್ ಅಫೇರ್ಸನ್ನು ಕೊಡ್ತೇನೆ. ಅದನ್ನು ನೀವು ನೋಡಿಕೊಂಡ್ರೂ ಸಾಕು, ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕ್ಲಿಯರ್ ಆಗಿಬಿಡುತ್ತೆ. ಓಕೆನಾ. ಇಷ್ಟನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಇದಾದ ಬಳಿಕ ನಿಮಗೇನಾದರೂ ಇನ್ನೂ ಹೆಚ್ಚಿನದಾಗಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಮತ್ತು ಏನಾದರೂ ಮಾಹಿತಿ ಜಾಬ್ ನ್ಯೂಸ್ ಬಗ್ಗೆ ಆಗಿರ್ಬೋದು ಮತ್ತು ಓದೋದಕ್ಕೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ನೀವು ಕಮೆಂಟನ್ನು ಮಾಡ್ಬೋದು.
ನಿಮಗೆ ಕಮೆಂಟ್ ಬಾಕ್ಸ್ ಇದೆ. ನೆಕ್ಸ್ಟು ಇಲ್ಲಿ ಇನ್ಸ್ಟಾಗ್ರಾಮನ್ನು ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಕೊಟ್ಟಿದ್ದೇನೆ. ಅಲ್ಲೂ ಕೂಡ ನಿಮಗೆ ಮೇಯ್ನಾಗಿ ಅವತ್ತಿನ ಕರೆಂಟ್ ಅಫೇರ್ಸನ್ನು ಅವತ್ತೇ ಕೊಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಓಕೆನಾ? ಯಾರಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರೋರು ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಟೆಲಿಗ್ರಾಮ್ನ ಜಾಯ್ನ್ ಆಗಿ ಈ ಒಂದು PDF ಅಲ್ಲಿ ನಾನು ಶೇರ್ ಮಾಡ್ತೇನೆ. ಓಕೆನಾ? ಇವತ್ತಿನ ತರಗತಿಯನ್ನು ಅಥವಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.